ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು ಪಿ ಕೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಬಂದು ಮಧುರೆಗೆ ಬಂದಿದ್ದೀವಿ. ಚಿಕ್ಕಮಧುರೆ. ಒಂದ್ಸರಿ ಗುಂಡು ಹೊಡ್ತಿದ್ದೆ ಇಲ್ಲಿ ಅನ್ಸುತ್ತೆ. ಅದಾದ್ಮೇಲೆ ನವ್ಯ ಸೋಮ ಬಂದಿದೆ ಅಶಿತ್ರ ಗೋಡಿ ಹೊಡಿಸ್ತದ. ಹಾಗೆ ಇದು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಇದನ್ನು ಕೂಡ ಆಚೆಗಡೆ ಬಂದು ಸ್ವಲ್ಪ ಹೊತ್ತು ಎಲ್ಲರೂ ಕೂತಿದ್ವಿ. ಅಷ್ಟರಲ್ಲಿ ನಮ್ಮ ಮನೆಯವರು ಬಂದು ಗಾಡಿ ಪೂಜೆ ಮಾಡಿಸ್ಬೇಕು ಅಂತ ನಮ್ಮ ಮನೆಯವರು, ನಮ್ಮ ಮೈದಂದಿರು ಎಲ್ಲರೂ ಅಲ್ಲಿ ಸೇರಿಕೊಂಡಿದ್ರು. ಹಾಗಾಗಿ ಸರಿ ಪೂಜೆ ಮಾಡಿಸ್ತಾ ಇರಲಿ ಅಂತ ಅಂದ್ಕೊಂಡು ನಾವು ಇಲ್ಲಿ ಒಂದು 10 ನಿಮಿಷ ಆಚೆ ಕೂತ್ಕೊಂಡಿದ್ದು. ಅದೆಲ್ಲ ಇದು ಮಾಡಿಕೊಂಡು ಹೋಗೋಣ ಅನ್ನೋ ಅಷ್ಟರಲ್ಲಿ ಹಾಗೆ ಇಲ್ಲೇ ಪಕ್ಕದಲ್ಲಿ ಬಂದು ಮಧುರೈ ಟೆಂಪಲ್ ಪಕ್ಕದಲ್ಲೇ ನಾನು ಫೋಟೋಸು ಎಲ್ಲ ತೊಗೊಂಡು ವೀಡಿಯೋಸ್ ಎಲ್ಲ ಸ್ವಲ್ಪ ಆಚೆಗಡೆ ಮಾಡ್ಕೋತಾ ಇದ್ದೆ. ದೇವಸ್ಥಾನದ ಗರ್ಭಗುಡಿ ಒಳಗಡೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ವಲ್ಲ, ಹಾಗಾಗಿ. ಹಾಯ್ ಫ್ರೆಂಡ್ಸ್, ಇವತ್ತು ಬಂದು ಮಧುರೈ ಶನಿ ಮಹಾತ್ಮ ಟೆಂಪಲ್ಗೆ ಬಂದಿದ್ದೀವಿ ಎಲ್ಲರೂ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಆಚೆಗಡೆ ಕೂತ್ಕೊಂಡಿದ್ದೀವಿ. ಅಪ್ಪ ಅಮ್ಮ ಎಲ್ಲರೂ ಬರ್ತಾ ಇದ್ದಾರೆ. ನನ್ನ ತಂಗಿ ಅಮ್ಮ ಗಾಡಿಲೇ ಬಿಟ್ಟಿದೀವಿ ನಾವು. ಹಿಂದಿಂದ ಈ ಕಡೆ ಇಲ್ವಾ? ಹಾಗೆ ಬಂದು ದೇವಸ್ಥಾನದಿಂದ ಆಚೆ ಬಂದ್ವಿ. ಇಲ್ಲಿ ನಾವೆಲ್ಲ ಅನ್ಕೋತೀವಿ ಶನಿ ಮಹಾತ್ಮ ದೇವರು ಬ್ರಹ್ಮಚಾರಿ ಅಂತ. ಇಲ್ಲಿ ನೋಡಿ ನನಗೆ ಒಂದು ಸ್ವಲ್ಪ ಇಲ್ಲಿ ಅಲ್ಲಿ ಆಚೆಗಡೆ ಕೂತಿದ್ರು ಒಂದು ಸ್ವಲ್ಪ ಜನ ಅಜ್ಜಿ ತಾತ ಅವ್ರುಗಳೆಲ್ಲರೂ. ಅವರೆಲ್ಲ ಹೇಳ್ತಾಯಿದ್ರು, ಬನ್ನಿರಿ ಇಲ್ಲಿ ಹೋಗಲೇಬೇಕು ದೇವಸ್ಥಾನಕ್ಕೆ, ಹೋಗ್ಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು. ಆಗಲೇ ನೀವು ಬೋರ್ಡ್ ನೋಡಿದ್ರಲ್ಲ, ಜ್ಯೇಷ್ಠಾದೇವಿ ಶನೈಶ್ಚರನ ಪತ್ನಿ ಅಂತ ಅಂದ್ಬಿಟ್ಟು, ಸರಿ ಹೋಗ್ಬಿಟ್ಟು ಬರಬೇಕಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಗೂ ಕೂಡ ಹೋಗಿ ನಮಸ್ಕಾರ ಮಾಡಿಕೊಂಡು ಆರತಿ ತೊಗೊಂಡು ಮತ್ತೆ ಆಚೆ ಬರ್ತಾಯಿದ್ವಿ. ಅಲ್ಲಿ ಬಂದು ಬನ್ನಿ ಮರ ಇತ್ತು. ಬನ್ನಿ ಮರ ಅಂದರೆ ತುಂಬಾ ಶ್ರೇಷ್ಠ ಅಲ್ವಾ, ತುಂಬ ಒಳ್ಳೆಯದು. ಹಾಗಾಗಿ ಒಂದೆರಡು ಕಡ್ಡಿ ಕಿತ್ಕೊಳ್ಳೋಣ ಎಲೆಗಳನ್ನ ಅಂತ ಅಂದ್ಬಿಟ್ಟು ಇದು ಮಾಡ್ಕೊಂಡ್ವಿ. ಅದನ್ನು ಕೂಡ ಕಿತ್ಕೊಂಡು ಇದು ಮಾಡಿಕೊಂಡು ಬಂದ್ವಿ. ಅಷ್ಟರಲ್ಲಿ ನಾವು ಅಲ್ಲೆಲ್ಲ ಹೋಗಿ ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಗಾಡಿನೇ ಪೂಜೆ ಮುಗಿಸ್ಕೊಂಡೇ ಬಂದ್ಬಿಟ್ಟಿದ್ದಾರೆ ನಮ್ಮ ಮೈದಂದಿರು. ಅದಾದಮೇಲೆ ಬಂದು ದೇವಸ್ಥಾನದಲ್ಲೇ ಕೂಡ ಊಟ ಕೂಡ ಇತ್ತು. ಅಲ್ಲಿ ಬಂದ್ವಿ ನಾವು. ಪಾಯಸ ಮತ್ತು ಟೊಮೆಟೊ ಬಾತು, ಚಟ್ನಿ ಇದು ಮಾಡಿದರು. ಅದಾದಮೇಲೆ ಅನ್ನ, ಸಾಂಬಾರು, ಮಜ್ಜಿಗೆ ಎಲ್ಲ ತುಂಬ ಊಟ ಎಲ್ಲ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಒಳಗೆ ಹೋಗ್ತಾನೆ ನೋಡ್ಕೊಂಡು ಹೋಗಿದ್ವಿ. ಇದು ಹಳೆ ನೋಟ್ಗಳು ಮತ್ತು ಎಲ್ಲ ನಮ್ಮ ದೇಶದ್ದು ಮತ್ತು ಬೇರೆ ದೇಶಗಳದ್ದು ಎಲ್ಲನೂ ಕೂಡ ನೋಟ್ಗಳೆಲ್ಲ ತುಂಬ ಇಟ್ಟಿದ್ರು. ಹಣಗಳು, ಕಾಯಿನ್ಗಳು, ಹಳೆಯ ಕಾಲದ್ದೆಲ್ಲ ಪ್ರತಿಯೊಂದೂ. ನಾವಿದನ್ನೆಲ್ಲ ತೋರಿಸ್ಕೊಂಡು ನನ್ನ ಮಕ್ಕಳಿಗೆಲ್ಲ ಹೇಳ್ತಾ ಇದ್ದೆ, ನೋಡು ಈ ಥರ 2 ರೂಪಾಯಿ ನೋಟು ಎಲ್ಲ ಇತ್ತು, 5 ರೂಪಾಯಿದು ನೋಟು ಎಲ್ಲನೂ, ಕಾಯಿನು ಎಲ್ಲನೂ ಈ ಥರ 4 ಆಣೆ, 5 ಪೈಸಾ, 10 ಪೈಸಾ ಎಲ್ಲ ಅಂತ ಅಂದ್ಕೊಂಡು ತೋರಿಸ್ಕೊಂಡು ಒಂಥರ ಮೆಮೊರಿ ಇರ್ತಾಯಿತ್ತಲ್ವ ಆವಾಗೆಲ್ಲ. ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ಮಾಡಿಕೊಂಡು ಮತ್ತು ಬೇರೆ ದೇಶದ್ದು ನೋಟ್ಗಳು ಮತ್ತು ಕಾಯಿನ್ಗಳೂ ಎಲ್ಲ ನೋಡ್ತಾ ಇದ್ವಿ. ಆದರೆ ನನ್ನ ಮಗಳಂದು ನಮ್ಮ ಇದ್ರ ಥರ ನೋಟ್ಗಳೆಲ್ಲ ಅಷ್ಟು ಇದ್ರಾಗಿಲ್ಲ ಅಲ್ವಾ ಮಮ್ಮಿ, ಚೆನ್ನಾಗಿದೆ ನಮ್ಮ ಇದ್ರದ್ದು ಅಂತ ಅಂದ್ಕೊಂಡು ಪ್ರತಿಯೊಂದು ದೇಶದ್ದು ಇಟ್ಟಿದ್ದರು. ಆಲ್ಮೋಸ್ಟ್ ಇಲ್ಲಿ ಗ್ಲಾಸ್ನಲ್ಲಿ ಅಷ್ಟು ನಾನು ಕ್ಲಿಯರಾಗಿ ಇದು ಮಾಡಿಲ್ಲ. ಪ್ರತಿಯೊಂದ್ರ ಮೇಲೂ ಹೆಸರುಗಳೆಲ್ಲ ಒಂದೊಂದು ಪೇಪರ್ನಲ್ಲಿ ಬರೆದು ಹಾಕಿದ್ದಾರೆ, ಯಾವ್ಯಾವ ದೇಶದ್ದು ಅಂತ ಅಂದ್ಬಿಟ್ಟು ನೋಡ್ಬೋದು. ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಇದನ್ನೆಲ್ಲ ನೋಡಿಕೊಂಡು ಆಚೆಗಡೆ ಬಂದ್ವಿ. ಎಲ್ಲರೂ ಅಮ್ಮ, ಅಜ್ಜಿ, ಅಪ್ಪ ಎಲ್ಲರೂ ಕೂತಿದ್ರು. ಎಲ್ಲರೂ ಮಾತಾಡಿಕೊಂಡು ಇದಾದಮೇಲೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸಿ ಈಗ ಹೊರಡ್ತಾ ಇದ್ದೀವಿ. ನಮ್ಮ ಮನೆಯವ್ರಿಗೆ ಇನೋವಾ ಕಾರ್ ಓಡಿಸಿ ಬೇಜಾರಾಗಿದೆಯಂತೆ. ನಮ್ಮ ಮೈದೊಂದು ಆಟೋನ ಪೂಜೆ ಮಾಡಿಸ್ಬೇಕಾಗಿತ್ತು, ತೊಗೊಂಡು ಬಂದಿದ್ವಿ. ಹಾಗಾಗಿ ಆಟೋ ಓಡಿಸ್ತಾರಂತೆ, ನೋಡೋಣ ಹೇಗೆ ಓಡಿಸ್ತಾರೆ ಅಂತ. ಮದುವೆಗಿಂತ ಮುಂಚೆ ಅವ್ರು ಫಸ್ಟ್ ಆಟೋನೇ ಓಡಿಸ್ತಾ ಇದ್ದಿದ್ದು. ಆಮೇಲೆ ಇವಾಗ ಫಸ್ಟ್ ಟೈಮ್ ಆಟೋ ಓಡಿಸ್ತಾ ಇದ್ದಾರೆ. ನೋಡೋಣ ಹೇಗೆ ಓಡಿಸ್ತಾರೆ ಅಂತ.
ಎಷ್ಟು ವರ್ಷ ಆಯ್ತು ರೀ ಆಟೋ ಓಡಿಸಿ? ಆಯಿತು 22 ವರ್ಷ ಮೇಲೆ ಆಯಿತು. 22 ವರ್ಷ ಆಯಿತಾ? ನಮ್ಮ ಮದುವೆ ಮುಂಚೆನೇ ನಿಲ್ಸಿರಲ್ವಾ? ನೋಡೋಣ ಬನ್ನಿ ಡ್ರೈವಿಂಗ್ ಹೇಗಿದೆ. ಹಾಂ ಸೈಕಲ್ ಅದ ಕೊಡಿ ಪೋಸ್ ನೋಡು ಪೋಸ್ ಎಲ್ಲ ಒಂದು ರೌಂಡ್ ಹೊಡ್ಕೊಂಬ ನೋಡೋಣ. ಅಲ್ಲಿ ವಿಡಿಯೋ ಮಾಡೈತೆ ಬಿಡು. ಒಡಿ ರೌಂಡು ಒಂದೇ ಒಡಿ ಎಂದೆ. ಗ್ಯಾಸ್ ಕಲೆ ನೋಡಿ ನಾನು ವಿಡಿಯೋನೇ ಗೊತ್ತಿಲ್ಲ ಅದನ್ನೆಲ್ಲ ಮಾಡ್ಕೊಂಡೆ ಎಂಟ್ರಿ ಕೊಡಿ. ಸರ ಯಾಕೋ ನಿನ್ನ ಮಧ್ಯೆ ಕೂತ್ಕೊಳ್ಳಲ್ಲ, ಸೊಟ್ಟು ಕೂತ್ಕೊಳ್ತೀಯಾ? ನೋಡಿದ್ದೀರಿ ಕೊಂಡಿಲ್ ಕುರ ಬಂದಿರೋರ ಥರ ಕೂತ್ಕೋತಿಯಪ್ಪ. ಹಾಯ್ ಫ್ರೆಂಡ್ಸ್, ಹಾಗೆ ಇವಾಗ ಬಂದು ನಾವು ನಮ್ಮ ಗಾಡಿನ ಬಂದು ನಮ್ಮ ಮನೆಯವರು ಇಲ್ಲೇ ಗೊರಗುಂಟೆಪಳ್ಳಿ ಹತ್ರ ಪಾರ್ಕ್ ಮಾಡಿದ್ರು. ಆಟೋ ಮತ್ತು ಒಂದು ಕಾರ್ನಲ್ಲಿ ಮಾತ್ರ ಹೋಗಿದ್ವಿ. ಈಗ ಮತ್ತೆ ಒಂದು ಕಾರ್ನ ತೊಗೊಂಡು ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗ್ಬೇಕಲ್ವ, ಹಾಗಾಗಿ ಮನೆಗೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ನಾನು ಅವ್ರ ಜೊತೆಯಲ್ಲೇ ಕಾರ್ನಲ್ಲಿ ನಮ್ಮ ಕಾರ್ಗೆ ಶಿಫ್ಟ್ ಆಗಿದ್ದೀವಿ. ಆಟೋ ಎಲ್ಲ ಚೆನ್ನಾಗಿ ಓಡಿಸ್ಕೊಂಡ್ಬಂದರು. ಅವರು ಸುಮಾರು ಒಂದು 22 ವರ್ಷ ಆಗಿತ್ತು ಆಟೋ ಎಲ್ಲ ಓಡಿಸಿ. ಏನೋ ಒಂಥರ ಖುಷಿ, ಕಾರ್ ಓಡಿಸಿ ಬೇಜಾರಾಗಿ ಹೋಗ್ಬಿಟ್ಟೈತೆ ಅಂತ ಅಂದ್ಬಿಟ್ಟು ನಮ್ಮ ಐದೊಂದು ಆಟೋ ಸ್ವಲ್ಪ ಎಲ್ಲ ರಿಪೇರಿ ಎಲ್ಲ ಆಗಬೇಕಾಗಿತ್ತು, ಸ್ವಲ್ಪ ಎಲ್ಲ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರಬೇಕಾಗಿತ್ತು, ಹಾಗಾಗಿ ಹೋಗಿದ್ವಿ. ಅದಾದಮೇಲೆ ಬಂದು ಇವಾಗ ಪೂಜೆನೂ ಕೂಡ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ, ಹಾಗೆ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಚಿಕ್ಕಮದುವೆ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಬಾಯ್, ಸಿ ಯು, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಮತ್ತೆ. ಸಿ ಯು ದ ನೆಕ್ಸ್ಟ್ ವಿಡಿಯೋ.